ಮೃದ್ವಂಗಿಗಳನ್ನ ಸಾಮಾನ್ಯವಾಗಿ ನೀವೆಲ್ಲರೂ ನೋಡಿರ್ತೀರಾ. ಮೃದುವಾದ ತಮ್ಮ ದೇಹವನ್ನ ಶತ್ರುಗಳಿಂದ ರಕ್ಷಿಸಿಕೊಳ್ಳಲು ಚಿಪ್ಪು ಅಥವಾ ನಾಕ್ರೆಗಳನ್ನ ಅವಲಂಬಿಸಿರುತ್ತವೆ. ಒಮ್ಮೆ ಮೃದ್ವಂಗಿ ಸತ್ತು ಹೋದ ಬಳಿಕ ಚಿಪ್ಪುಗಳು ತೀರಕ್ಕೆ ಬಂದು ಬೀಳುತ್ತವೆ. ನೋಡಲು ಆಕರ್ಷಕವಾದ ಚಿಪ್ಪುಗಳನ್ನ ಸಂಗ್ರಹಿಸಿ ಮನೆ ಅಲಂಕಾರಿಕ ವಸ್ತುಗಳನ್ನ ತಯಾರಿಸಲಾಗುತ್ತದೆ. ಇಂತಹ ವಸ್ತುಗಳಲ್ಲಿ ನಾನು ಒಂದು ಬಗೆಯ ವಸ್ತುವನ್ನ ರೆಡಿ ಮಾಡಿ ತೋರಿಸ್ತೀನಿ ಅಂತಾರೆ ನಮ್ಮ ಸಿರಿಸಖಿ. ಹಾಗಾದ್ರೆ ಅದ್ಯಾವ ವಸ್ತು ಅಂತ ನೋಡೋಣ ಬನ್ನಿ. ನಮಸ್ಕಾರ ವೀಕ್ಷಕರೇ. ಹಬ್ಬ ಹರಿದಿನಗಳಲ್ಲಿ ಸಾಮಾನ್ಯವಾಗಿ ನಾವು ರಂಗೋಲಿಯಿಂದ ಅಥವಾ ನೀರಿನ ಬೌಲಲ್ಲಿ ಹೂವುಗಳನ್ನು ಹಾಕಿ ದೀಪಗಳನ್ನಿಟ್ಟು ಅಲಂಕಾರ ಮಾಡ್ತೀವಿ. ಆದರೆ ವಿಭಿನ್ನವಾಗಿ ಮಾಡಬೇಕು ಅಂದರೆ ಇವತ್ತು ಕಪ್ಪೆ ಚಿಪ್ಪಿನಿಂದ ಒಂದು ಬೋರ್ಡ್ ಮೇಲೆ ಹೇಗೆ ಅಲಂಕಾರ ಮಾಡಿ ನಾವು ನಮ್ಮ ದೇವರನ್ನು ಅಥವಾ ದೇವರ ಮನೆಯನ್ನು ಶೃಂಗರಿಸುವುದನ್ನು ನಾನಿವತ್ತು ತೋರಿಸ್ಕೊಡ್ತೀನಿ. ವಿಭಿನ್ನವಾದ ಕಲೆಯನ್ನು ಮಾಡಲು ನಮಗೆ ಬೇಕಾಗಿರುವ ಸಾಮಗ್ರಿಗಳು ಪ್ಲೈವುಡ್ ಬೋರ್ಡ್, ಗೋಲ್ಡ್ ಲೇಸ್, ಬೀಡ್ಸ್, ಕಪ್ಪೆ ಚಿಪ್ಪು, ಗ್ಲೂ, ನೇಲ್ ಪಾಲಿಷ್, ಅಲ್ಯೂಮಿನಿಯಂ ಫಾಯಿಲ್ ಮತ್ತು ಕತ್ತರಿ. ಮೊದಲಿಗೆ ನಮಗೆ ಬೇಕಾಗೋದು ಇಂಥ ಪ್ಲೈವುಡ್ ಬೋರ್ಡು. ನೀವು ಬೇಕಾದ್ರೆ ಪೇಂಟ್ ಆದರೂ ಮಾಡ್ಕೊಬೋದು, ಇಲ್ಲಾಂದರೆ ಪ್ರೀ ಲ್ಯಾಮಿನೇಟೆಡ್ ಬೋರ್ಡು ಉಪಯೋಗಿಸ್ಬೋದು. ಇಂಥ ಬೋರ್ಡನ್ನ ಫಸ್ಟು ಫುಲ್ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಇದು ಮಾಡಿದ ನಂತರ ಇಂಥ ಗೋಲ್ಡ್ ಲೇಸ್ ತೊಗೊಂಡು ನಾವು 4 ಕಡೆಗೂ ಅಂಟಿಸ್ಕೊಳ್ಳೋಣ. ಒಂದು ಸೈಡ್ ಹಾಕ್ಕೊಂಡ್ಮೇಲೆ ನಾವು ಇದನ್ನು ಸ್ಟ್ರೇಟ್ ಮಾಡಿಕೊಂಡು ನೀಟಾಗಿ ಎಡ್ಜ್ ಟು ಎಡ್ಜ್ ಅಂಟಿಸ್ಕೊಬೇಕು. ಇದೆಲ್ಲ ಅಂಟಿಸಿದ್ಮೇಲೆ ಒಂದು ಸ್ವಲ್ಪ ಟೈಮ್ ಕೊಡಬೇಕು ಅದಕ್ಕೆ ಸೆಟ್ ಆಗಲಿಕ್ಕೆ. ಪರ್ಲ್ಸ್ ಇರುತ್ತೆ, ಇಂಥ ಪರ್ಲ್ಸು ನೀವು ಈ ಪರ್ಲ್ಸ್ನ ಕೊಡ್ಬೋದು ಬೇಕಾದ್ರೆ ಕಾರ್ನರ್ಸಿಗೆ. ಇಲ್ಲಿ ಬೇರೆ ಬೇರೆ ಥರ ಪರ್ಲ್ಸ್ ಇದೆ. ನೀಟಾಗಿ ಕಾರ್ನರ್ಸಿಗೆ ಹಿಂಗೆ ಪರ್ಲ್ಸ್ ಕೊಟ್ಬಿಡಿ. ಈಗ ನಮ್ಮ ಬೋರ್ಡ್ ರೆಡಿ ಆಗಿದೆ. ಇದು ಡ್ರೈ ಆಗ್ಲಿಕ್ಕೆ ಒಂದು 10-15 ನಿಮಿಷ ಬೇಕು. ಅಲ್ಲಿವರೆಗೂ ಇದನ್ನು ಪಕ್ಕಕ್ಕೆ ಒಂದು ಸೈಡಿಗೆ ತೆಗೆದಿಟ್ಬಿಟ್ಟು ನಾವೀಗ ಇದ್ರ ಮೇಲೆ ಕಪ್ಪೆ ಚಿಪ್ನಿಂದ ಹೂ ಮಾಡಿ ಹೆಂಗೆ ಡೆಕೋರೇಟ್ ಮಾಡೋದು ಅನ್ನೋದು ನೋಡೋಣ. ನಾವು ಈ ಕಪ್ಪೆ ಚಿಪ್ನ ಸೋಪ್ ನೀರಿಂದ ತೊಳ್ಕೊಂಡು ಕ್ಲೀನ್ ಮಾಡಿ ಒರೆಸಿ ಫುಲ್ ಡ್ರೈ ಆಗಿರಬೇಕು. ಇದಾದ ನಂತರ ನಾವು ನೇಲ್ ಪಾಲಿಶು ಅಥವಾ ಪೇಂಟು, ನಿಮ್ಗೆ ಯಾವುದಿರುತ್ತೋ ಅದು, ನೇಲ್ ಪಾಲಿಶ್ ಅಂತಲೇ ಅಲ್ಲ, ಪೇಂಟು ಯಾವುದಿದ್ರು ತೊಗೊಂಡು ಕ್ಲೀನಾಗಿ ಒಂದು ಕೋಟು ಪೇಂಟ್ ಮಾಡ್ಕೊಬೇಕು. ನಿಮ್ಗೆ ಯಾವ ಕಲರ್ ಆದರೂ ಆಗ್ಬೋದು. ನಾನಿವತ್ತು ಒಂದು ಸ್ವಲ್ಪ ಪರ್ಪಲ್ ಶೇಡಲ್ಲಿ ಉಪಯೋಗಿಸ್ತಿದ್ದೀನಿ. ಹಿಂಗೆ ಕೋಟ್ ಮಾಡಾದ್ಮೇಲೆ ಒಂದು 2 ನಿಮಿಷ ಒಣಗ್ಲಿಕ್ಕೆ ಬಿಡಿ ಇದನ್ನು. ಈಗ ಇದು ಫುಲ್ ಡ್ರೈ ಆಗಿದೆ. ಹೀಗೆ ನಮ್ಮ ಮಾರ್ಕೆಟಲ್ಲಿ ಇದು ಹೀಗೆ ಇಂಥ ಲೇಸ್ಗಳು ಸಿಗುತ್ತೆ, ಥಿನ್ ಒನ್ಸು. ನೀವು ಹೆಂಗೆ ಬೇಕೋ ಹಂಗೆ ಡೆಕೋರೇಟ್ ಮಾಡ್ಬೋದು. ಬಟ್ ನಾನು ಪೆರಿಫರಿಗೆ ಮಾತ್ರ ಈ ಲೇಸ್ ಹಾಕ್ತಿದ್ದೀನಿ. ಕಾರ್ನರ್ಸಿಗೆ ಕ್ಲೀನಾಗಿ ಹಿಂಗೆ ರೇಸಿನ್ ಹಚ್ಕೊಬೇಕು, ರೇಸಿನ್ ಗಮ್ನ ಸ್ವಲ್ಪ ನೀಟಾಗಿ ಹಚ್ಕೊಂಡು ಇದನ್ನು ಒಂದು ಕಾರ್ನರಿಂದ ಶುರು ಮಾಡಬೇಕು ಹಚ್ಚಲಿಕ್ಕೆ. ಇದೊಂದು ಚೂರು ಟೈಮ್ ತೊಗೊಳುತ್ತೆ, ಅಷ್ಟು ಬೇಗ ಅಂಟಲ್ಲ. ನಿಧಾನಕ್ಕೆ ಒಂದು ಕಡೆಯಿಂದ ಜೋಡಿಸ್ತಾ ಬರಬೇಕು. ಹೀಗೆ ಡೆಕೋರೇಷನಿಗೆ ನಾವು ಪರ್ಲ್ ಅಥವಾ ಈ ಗೋಲ್ಡ್ ಸೀಕ್ವೆನ್ಸ್ ಸಿಗ್ತವೆ. ಇದಕ್ಕೆ ಒಳಗೊಂದು ಸ್ವಲ್ಪ ಡೆಕೋರೇಷನ್ ಮಾಡ್ಕೊಳ್ಳೋಣ ನಾವು. ಅದಕ್ಕೆ ಒಂದು ಸ್ವಲ್ಪ ಗ್ಲೂ ಹಾಕಬೇಕು. ಇಲ್ಲಿ ಒಳಗಡೆ ಗ್ಲೂ ಹಾಕ್ಕೊಂಡು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸೀಕ್ವೆನ್ಸು ಅಥವಾ ಮುತ್ತು ಯಾವುದ್ರಲ್ಲಾದರೂ ಡೆಕೋರೇಟ್ ಮಾಡ್ಬೋದು. ಹೀಗೆ ನಾವು 5 ರೆಡಿ ಮಾಡ್ಕೊಬೇಕು. ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ. ಇವು 5 ರೆಡಿ ಆದಮೇಲೆ ಮಧ್ಯಕ್ಕೆ ಒಂದು ಸ್ವಲ್ಪ ರೌಂಡ್ ಆಗಿರೋಂಥ ಕಪ್ಪೆ ಚಿಪ್ ತೊಗೊಳ್ಳಿ. ಅದಕ್ಕೆ ಒಂದು ಚೂರು ಹೆಚ್ಚಿಗೆ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ ನಾನು. ಇದಾದ ನಂತರ ಇವೆಲ್ಲನೂ ಅಸೆಂಬಲ್ ಮಾಡಬೇಕು. ಅದು ಮಾಡಲಿಕ್ಕೆ ಅಲ್ಯೂಮಿನಿಯಂ ಫಾಯಿಲ್ ಇರುತ್ತಲ್ಲ, ಹಿಂಗೊಂದು ಸ್ಕ್ವೇರ್ ಶೇಪ್ ಕಟ್ ಮಾಡಿಕೊಂಡು ಹಂಗೆ ಬೇಕಾದ್ರೆ ಕಾರ್ನರ್ಸ್ ಅಷ್ಟನ್ನ ಹಿಂಗೆ ಟ್ರಿಮ್ ಮಾಡ್ಕೊಳ್ಳಿ. ರೌಂಡ್ ಮಾಡ್ಕೊಳ್ಳಿ. ಕಾರ್ನರ್ಸ್ನ ನೀಟಾಗಿ ರೌಂಡ್ ಮಾಡ್ಕೊಳ್ಳಿ. ರೌಂಡ್ ಮಾಡ್ಕೊಂಡು ಹಿಂಗೆ ಮಾಡ್ಕೊಬೇಕು. ಇದಾದ ನಂತರ ಇದಕ್ಕೆ ನಿಮ್ಮ ಮನಸ್ಸಿನಲ್ಲಿ ಹೆಂಗೆ ಬರುತ್ತೋ ಹೂವಿಂದು ನಿಮ್ಮದೇನು ಇದಿದೆಯೋ ಹಾಗೆ ಫಸ್ಟ್ ಸೆಂಟರಿಂದ ಎಲ್ಲ ಕಡೆಗೂ
ಚೆನ್ನಾಗಿ ಈ ರೆಸಿನ್ ಅಥವಾ ಸಿಂಥೆಟಿಕ್ ಗ್ಲೂನ ಹಚ್ಕೊಬೇಕು. ಈಗ ನಾನು ಹಿಂಗೆ ತೊಗೊತಿದ್ದೀನಿ. ಇದು ಒಂದರಲ್ಲೊಂದು ಇಂಟರ್ಲಾಕ್ ಆಗೋಂಗೆ 5 ಪೆಟಲ್ನು ಜೋಡಿಸ್ತಿದ್ದೀನಿ. ಈಗ ಇದಿಷ್ಟು ಸೆಟ್ ಮಾಡಾದ್ಮೇಲೆ ಮಧ್ಯದ ಪೀಸ್ನ ನಾವು ಸೆಂಟ್ರಿಗೆ ಅಂಟಿಸ್ಕೊಳ್ಳೋಣ. ಈ ರೀತಿ ನಾವು ಅಂಟಿಸಾದ್ಮೇಲೆ ಇಲ್ಲಿ ಎಕ್ಸೆಸ್ ಫಾಯಿಲ್ ಉಳಿದಿರುತ್ತೆ, ಅದನ್ನೆಲ್ಲ ನಾವು ನೀಟಾಗಿ ಟ್ರಿಮ್ ಮಾಡ್ಕೊಬೇಕು. ಹೀಗೆ ಹೂ ರೆಡಿ ಆಗುತ್ತೆ. ಈ ಥರ ನಾನು ಸುಮಾರು ಹೂನ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೇರೆ ಬಣ್ಣಗಳನ್ನ ಉಪಯೋಗಿಸಿ, ಬೇರೆ ಬೇರೆ ಥರ ಬೀಡ್ಸ್ ಉಪಯೋಗಿಸಿ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈ ಕಪ್ಪೆ ಚಿಪ್ಪಿನ ಹೂವಿನಿಂದ ಈ ಬೋರ್ಡ್ನ ಹೆಂಗೆ ಅಲಂಕರಿಸೋದು ಅಂತ ನೋಡೋಣ. ಈಗ ನಾವೇನು ಮಾಡ್ಬೋದು ಅಂದರೆ, ಈ ಹೂಗಳನ್ನ ಹಾಟ್ ಗ್ಲೂ ಗನ್ ಇರುತ್ತಲ್ಲ, ಅದನ್ನು ಉಪಯೋಗಿಸಿ ಬೇಕಾದ್ರೆ ಬೋರ್ಡಿಗೆ ಪರ್ಮನೆಂಟಾಗೂ ಅಂಟಿಸ್ಕೊಬೋದು. ನಾವು ಬರೀ ಹಿಂಗೆ ಜೋಡಿಸ್ಕೊಬೋದು ಅಷ್ಟೇ. ಈಗ ಜೋಡಿಸಿ ತೋರಿಸ್ತೀನಿ ನಾನು ನಿಮಗೆ. ಈಗ ಇದನ್ನು ದೊಡ್ಡದನ್ನು ಸೆಂಟರ್ ಪೀಸಾಗಿ ಉಪಯೋಗಿಸ್ತಿದ್ದೀನಿ. ಅದಕ್ಕೆ ಮ್ಯಾಚಿಂಗ್ ಆಗೋವಂಥ ಇವೆರಡನ್ನ ಅಕ್ಕಪಕ್ಕ ಇಟ್ಟು ಜೋಡಿಸ್ತಿದ್ದೀನಿ. ಇವನ್ನ ಕಾರ್ನರ್ಸಿಗೆ ನಿಮ್ಮ ಮನಸ್ಸಿಗೆ ಹೆಂಗೆ ಬೇಕು ಅನಿಸುತ್ತೋ ಹಂಗೆ ಮಾಡ್ಕೊಬೋದು. ಸ್ವಲ್ಪ ವಿಭಿನ್ನವಾಗಿ ಮಾಡಬೇಕು ಅಂದರೆ ಇಂಥ ಹಣತೆಗಳು, ನಮಗೆ ಸಿಗೋಂಥ ಹಣತೆಗೆ ಬೇಕಾದ್ರೆ ಬಣ್ಣ ಹೊಡಿಬೋದು. ಇಲ್ಲಾಂದರೆ ಇಂಥ ಟೀ ಲೈಟ್ ಸಿಗುತ್ತೆ ನಮಗೆ. ಈ ಟೀ ಲೈಟ್ ಆದರೂ ಉಪಯೋಗಿಸಿ ನಾವು ಡೆಕೋರೇಟ್ ಮಾಡ್ಕೊಬೋದು. ನೋಡಿದ್ರಲ್ಲ ವೀಕ್ಷಕರೇ, ಕಪ್ಪೆ ಚಿಪ್ಪು, ಪ್ಲೈವುಡ್ಡು ಎಲ್ಲ ಉಪಯೋಗಿಸಿ ಎಂಥ ಡೆಕೋರೇಟಿವ್ ಐಟಮ್ನ ಮಾಡಿದ್ವಿ. ನೀವು ಮಾಡಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಿ. ನೋಡಿದ್ರಲ್ಲ, ಸಮುದ್ರದ ತೀರದಲ್ಲಿ ಸಿಗುವ ಕಪ್ಪೆ ಚಿಪ್ಪುಗಳನ್ನ ಈ ರೀತಿ ಬಳಕೆ ಮಾಡಬಹುದು. ಒಮ್ಮೆ ಇದೇ ರೀತಿ ನೀವು ಕೂಡ ಅಲಂಕಾರ ಮಾಡುವುದನ್ನ ಟ್ರೈ ಮಾಡಿ. ನಂತರ ಇದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಚಿಪ್ಪುಗಳನ್ನ ಬಳಕೆ ಮಾಡಿಕೊಂಡು ಅಲಂಕಾರ ಮಾಡುವ ಬಗೆಯನ್ನ ಕಲಿಯಿರಿ.